ನಮಃ ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಆತ್ಮಲೋಕದಲ್ಲಿನ ದಿನಚರಿ ಹೇಗಿರುತ್ತೆ. ಆತ್ಮಲೋಕದಲ್ಲಿ ದಿನಚರಿ ದಿನ ಇರೋದೇ ಇಲ್ಲ. ಓಕೆ, ನೈಟು, ಡೇ, ಆಮೇಲೆ ಹೆಸರು, ಆತ್ಮಕ್ಕೆ ಒಂದು ಹೆಸರು ಅಂತ ಇರುತ್ತಲ್ಲ, ಹೆಸರಾಗಲಿ, ಧರ್ಮ ಆಗಲಿ, ಆಮೇಲೆ ಶರೀರ ಆಗಲಿ, ಇದು ಯಾವುದು ಆತ್ಮಲೋಕದಲ್ಲಿ ಇರೋದಿಲ್ಲ. ಓನ್ಲಿ ಪ್ರೇಮ ಅದು ಒಂದೇ ಅಸಲಿ ಇರುತ್ತೆ. ಬಾಕಿ ಎಲ್ಲನೂ ಡ್ರೀಮ್ ಥರ, ಕನಸು ಥರ ಇರುತ್ತೆ. ಓಕೆ, ಅದಕ್ಕೆ ಹೇಳೋದು, ನಿಮ್ಮನ್ನು ಬಿಟ್ಟು ಹೋಗಿರೋ ನಿಮ್ಮ ಲವ್ಡ್ ಒನ್ಸ್ಗೆ ನೀವು ಪ್ರೇಮಿಸಿ. ಓಕೆ, ಅಳುವಿಂದ ಅಲ್ಲ. ಅಳುವಿಂದ ಅಂದರೆ ಅವರು ಕಮ್ಮಿ ದೂರ ಆಗ್ತಾ ಹೋಗ್ತಾರೆ. ಅಳದೇನೆ ಪ್ರೇಮ ಅಂದರೆ ಗೊತ್ತಲ್ವ, ಸ್ವಾರ್ಥದ ಪ್ರೇಮ ಅಲ್ಲ, ನಿಸ್ವಾರ್ಥದ ಪ್ರೇಮ. ಆ ಥರ ಇದ್ದರೆ ಯಾವ ಜನ್ಮದಲ್ಲೂ ನೀವು ಅವ್ರ ಜೊತೆ ಕೂಡ್ತೀರ. ಯಾವ ಜನ್ಮ ಅಂದರೆ ಜನ್ಮದಲ್ಲೂ ಅವ್ರ ಜೊತೆ ನೀವು ಸಿಗ್ತಾ ಇರ್ತೀರ, ಕೂಡ್ತಾ ಇರ್ತೀರ. ಓಕೆ, ಇವಾಗ ನಾವು 5 ಜನ ಇದ್ದೀವಿ. ನಾವು 3 ಮಂದಿ ಅಕ್ಕ ತಂಗಿರು, 2 ಅಣ್ಣ ತಮ್ಮರು ನಮಗೆ. ಓಕೆ, ಈ 5 ಜನರಲ್ಲಿ ಜಾಸ್ತಿ ಕನೆಕ್ಷನ್ ನಮ್ಮ ಎಲ್ಲರ ಜೊತೆ ಇದೆ. ಬಟ್ ಕನೆಕ್ಷನ್ ಅಂತ ಇರುತ್ತೆ. ಒಬ್ಬ ಅಕ್ಕನ ಜೊತೆ ಇರುತ್ತೆ, ಒಬ್ಬ ಅಕ್ಕನ ಜೊತೆ ಇರಲ್ಲ, ಒಬ್ಬ ಅಣ್ಣನ ಜೊತೆ ಇರುತ್ತೆ, ಅಥವಾ ತಮ್ಮನ ಜೊತೆ. ಈ ಥರ ಜಾಸ್ತಿ ಪ್ರೇಮ ಇರುತ್ತಲ್ಲ, ಅವರು ಹಾಗೆ ಹೋಗ್ತಾನೆ ಇರ್ತಾರೆ. ಮುಂದಿನ ಜನ್ಮಕ್ಕೂ ಅವ್ರ ಜೊತೇಲಿ ಹುಡ್ತಾರೆ. ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ನೋಡಿ, ಬಾಂಡಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ. ಯಾರ್ದಾದ್ರ ಜೊತೆ ಕಮ್ಮಿ ಇದ್ದಾಗ ಅವರು ನೆಕ್ಸ್ಟ್ ಜನ್ಮಕ್ಕೆ ನಿಮ್ಮ ಜೊತೆ ಬರಲ್ಲ. ಓಕೆ, ಜಾಸ್ತಿ ಬಾಂಡಿಂಗ್ ಯಾರ್ದಿರುತ್ತೆ ಅವರು ನೆಕ್ಸ್ಟು ನಿಮಗೆ ಬರ್ತಾ ಇರ್ತಾರೆ. ಇನ್ನು ಆತ್ಮಲೋಕದಲ್ಲಿ ಊಟ ಸಿಗುತ್ತಾ, ನೀರು ಸಿಗುತ್ತಾ, ಹಣ್ಣು ಸಿಗುತ್ತಾ, ಗಾಳಿ ಇದೆಲ್ಲ ಸಿಗುತ್ತಾ ಅಂತ ಕೇಳಿದ್ರೆ ಎಲ್ಲನೂ ಸಿಗುತ್ತೆ. ಓಕೆ, ಅದರಲ್ಲೂ ಪರಿಪಕ್ವ ಆಗಿರೋ ಸೋಲ್ಗೆ, ಪರಿಪಕ್ವ ಆಗಿರೋ ಆತ್ಮಕ್ಕೆ ಅದು ಏನು ಇಮ್ಯಾಜಿನ್ ಮಾಡುತ್ತೆ ಅದೆಲ್ಲ ಅದ್ರ ಕಣ್ಮುಂದೆ ಬರುತ್ತೆ. ಯಾವುದು ಪರಿಪಕ್ವ ಆಗಿರಲ್ಲ ಆ ಆತ್ಮಕ್ಕೆ ಅದೆಲ್ಲ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಏನು ಬೇಕು ಅನ್ನುತ್ತಲ್ಲ ಅದೆಲ್ಲ ಸ್ವಲ್ಪ ಸಿಗೋದಕ್ಕೆ ಕಷ್ಟ ಆಗುತ್ತೆ. ಹಾಗಂತ ಅದೇನು ಉಪವಾಸ ಇರಲ್ಲ. ಅದು ಭೂಮಿ ಮೇಲೂ ಬರ್ಬೋದು, ಮೇಲೂ ಹೋಗ್ಬೋದು. ಓಕೆ, ಭೂಮಿ ಮೇಲೆ ಬಂದು ಕೂಡ ಊಟ ತಿಂತಾರೆ. ಹೆಂಗೆ ತಿಂತಾರೆ? ಆ ಊಟ ಹೆಂಗೆ ತಿಂತಾರೆ ಅಂದರೆ, ಊಟ ಅವ್ರು ತಿಂತಾರೆ, ಊಟ ಇದ್ದಲ್ಲೇ ಇರುತ್ತೆ. ಓಕೆ, ಅದ್ರ ಒಳಗಡೆ ರುಚಿ ಏನಿರುತ್ತಲ್ಲ ಅದು ಹಿರ್ಕೊಂಡಿರ್ತಾರೆ. ಅಂದರೆ ಅವ್ರ ಕಣ್ಣಿಗೆ ಅದೆಲ್ಲ ಅವ್ರು ಹೆಂಗೆ ತಿಂತಾರೋ, ನಾವು ಹೆಂಗೆ ತಿಂತೀವಲ್ಲ ಇವಾಗ, ಆ ರೀತಿ ಅವ್ರು ತಿಂದಿರ್ತಾರೆ. ಬಟ್ ಊಟ ಮಾತ್ರ ಅಲ್ಲೇ ಇರುತ್ತೆ. ಭೂಮಿ ಮೇಲೆ ಬಂದು ಭೂತ ಪ್ರೇತ ಅಂತಾರಲ್ಲ, ಭೂತ ಪ್ರೇತ ಅನ್ನಲೇಬಾರ್ದು, ಅವು ಕೂಡ ಒಂದು ಸೋಲೆ. ಓಕೆ, ಆ ಥರ ಊಟ ತಿಂತಾರೆ, ಊಟ ಅಲ್ಲೇ ಇರುತ್ತೆ. ನೀರು ಕುಡಿತಾರೆ, ನೀರು ಕೂಡ ಅಲ್ಲೇ ಇರುತ್ತೆ. ಒಂದು ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಇದಾಗಿರುತ್ತೆ. ಓಕೆ, ಇವಾಗ ನೋಡಿ, ನೀರು ಕುಡಿತಾ ಇದ್ದ ನಾಗಣ್ಣ. ನೀರಲ್ಲಿ ಬೆಳಗ್ಗೆ ಎದ್ದು ನೋಡಿದ್ರೆ ಬ್ರ್ಯಾಂಡಿ ಸ್ಮೆಲ್ ಬರ್ತಾಯಿತ್ತು. ಯಾಕಂದರೆ ಡ್ರಿಂಕ್ ಮಾಡ್ತಾಯಿದ್ದ. ಬೆಳಗ್ಗೆ ಎದ್ದು ನೋಡಿದ್ರೆ ಅವರಮ್ಮ ಯಾವ್ದು ಬರ್ತಾಯಿತ್ತು? ಬ್ರ್ಯಾಂಡಿ ಸ್ಮೆಲ್ ಬರ್ತಾಯಿತ್ತು ಅಲ್ವಾ? ಕುಡಿತಾ ಇದ್ದ ನೀರನ್ನು. ಆ ಥರ ಅಲ್ಲಿ ಡೇ ಇರುತ್ತೆ ಆತ್ಮಲೋಕದಲ್ಲಿ. ಯಾರಿಗೂ ಡೇ ಇರುತ್ತೆ? 3ರಿಂದ ಮೇಲೆ ಇರೋ ಲೋಕಕ್ಕೆಲ್ಲ, ಒಳ್ಳೆ ಸೋಲ್ಗಳಿಗೆಲ್ಲ ಡೇ ಇರುತ್ತೆ. ಆ 3ರಿಂದ ಕೆಳಗಡೆ ಏನಿರುತ್ತಲ್ಲ, 1ನೇ ಲೋಕದಲ್ಲಿ ಪೂರ್ತಿ ಕತ್ಲೆ ಇರುತ್ತೆ. ಸೆಕೆಂಡಲ್ಲಿ ಸ್ವಲ್ಪ ಗ್ರೇ ಕಲರ್ ಲೋಕ, ಇನ್ನು ಮೇಲೆ ಎಲ್ಲ ಬೆಳಕು. ಅಲ್ಲಿ ದಿನ, ನಕ್ಷತ್ರ, ತಿಥಿ, ವಾರ, ಡೇಟ್ ಆಗಲಿ ಇವ್ಯಾವುದೂ ಇರಲ್ಲ. ಧರ್ಮ, ನಂದು ಆ ಧರ್ಮ ಈ ಧರ್ಮ ಅಂತಾರಲ್ಲ ಕೆಳಗಡೆ, ಆ ಥರ ಯಾವುದೂ ಇರಲ್ಲ. ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ ಮಾತ್ರ ಇರೋದು. ಓಕೆ, ಇಲ್ಲೂ ಕೂಡ ಅಷ್ಟೇ. ಭೂಮಿ ಮೇಲೆ ಹುಟ್ಟಿದ ಮೇಲೆ ನಂದು ಆ ಮತ ಈ ಮತ, ನಂದು ಆ ಧರ್ಮ ಈ ಧರ್ಮ ಅಂತ ಹೇಳ್ತಾರಲ್ಲ, ಇದೆಲ್ಲನೂ ಸುಳ್ಳು. ಇದೆಲ್ಲ ವೇಸ್ಟ್. ಅಯ್ಯೋ, ಇದೆ ಸುಳ್ಳು ಅಂದರೆ ಸುಳ್ಳು ಅಂತ ತಿಳ್ಕೊಬೇಡಿ. ನಿಮ್ಮದು ಯಾವ ಧರ್ಮ ನಿಮ್ಮ ಇಷ್ಟ. ಬಟ್ ನನ್ನ ಅನಿಸಿಕೆ ಪ್ರಕಾರ ಭೂಮಿ ಮೇಲೂ ಕೂಡ ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ ಮಾತ್ರ. ಓಕೆ, ಯಾವುದೇ ಧರ್ಮ ಅದು ಯಾವುದೂ ನಾನು ಇದು ಮಾಡಲ್ಲ. ಬ್ರಾಹ್ಮಣ, ಮುಸ್ಲಿಂ, ಹಿಂದೂ ಈ ಥರ ಹೇಳ್ತಾರಲ್ಲ, ಅದು ಎಲ್ಲನೂ ನಾನು ಅದನ್ನೇ ಇದು ಮಾಡಲ್ಲ. ಬಟ್ ಹೆಣ್ಣು ಗಂಡು ಜಾತಿ ಅಷ್ಟೇ ಇರೋದು ಭೂಮಿ ಮೇಲೆ. ಓಕೆ, ಯಾರ ಥರ್ಡ್ ಐ ಓಪನ್ ಆಗುತ್ತೆ, ಯಾರ ಮನಸ್ಸು ಕೋಮಲವಾಗುತ್ತೆ,
ಯಾರಿಗೆ ಇರೋವಾಗಲೇ ಭೂಮಿ ಮೇಲೆ ಇರೋವಾಗಲೇ ಮೋಕ್ಷ ಸಿಗುತ್ತಲ್ಲ ಅವರು ಇದನ್ನೇ ಅನ್ನೋದು, ಒಂದು ಹೆಣ್ಣು ಜಾತಿ ಒಂದು ಗಂಡು ಜಾತಿ ಮಾತ್ರ ಭೂಮಿ ಮೇಲಿದೆ. ಓಕೆ, ಅದು ಬಿಡಿ. ಆತ್ಮಲೋಕದಲ್ಲಿ ದಿನಚರಿ ಹೇಗಿರುತ್ತೆ ಅಂತ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಲಾಸ್ಟ್ ವಿಡಿಯೋಗಳಲ್ಲಿ, ಪ್ರಿವ್ಯೂಸ್ ವಿಡಿಯೋಗಳಲ್ಲಿ ನಾನು ಎರಿಕ್ ಮೇಡ್ಹನ್ಸ್ ಬಗ್ಗೆ, ಹುಡುಗನ ಬಗ್ಗೆ ನಾನು ಹೇಳಿದ್ದೆ. ಆ ಹುಡುಗ ಡೆತ್ ಆದಮೇಲೆ ಅವ್ರ ಅಮ್ಮ ಕೂಡ ಒಂದು ಸೈಕಿಕ್ ಹತ್ರ ಹೋಗಿ ಎರಿಕ್ ಸೋಲ್ ಜೊತೆ ಮಾತಾಡಿಸ್ತಾರೆ. ಅವ್ರಿಗೆ ಒಂದೊಂದು ಕ್ವಶನ್ ಕೇಳಿದ್ದಾರೆ. ಒಂದು ಕ್ವಶನ್ ಇಲ್ಲಿ ಹೇಳ್ತೀನಿ ನೋಡಿ. ಎರಿಕ್ಗೆ ಅವ್ರ ಅಮ್ಮ ಏನು ಕೇಳ್ತಾರೆ, ಎರಿಕ್ ಸೋಲ್ಗೆ, ನೀನು ದೇವ್ರನ್ನ ನೋಡಿದೀಯಾ, ನೀನು ದೇವ್ರನ್ನ ಭೇಟಿಯಾಗಿದೆಯಾ ಅಂತ ಕೇಳಿದಾಗ ಮೇಲೆ ನೋಡಿ ಎರಿಕ್ ಏನು ಹೇಳ್ತಾನೆ, ದೇವ್ರನ್ನ ನಾನು ನೋಡಿದ್ದೀನಿ ಅಂತ ಹೇಳಲ್ಲ, ಬಟ್ ಫೀಲ್ ಮಾಡಿದ್ದೀನಿ. ಅನಂತ ಊರ್ಜಾ ಇರುತ್ತಲ್ಲ, ದೇವ್ರದ್ದು ಅನಂತ ಊರ್ಜಾನ ನಾನು ಫೀಲ್ ಮಾಡಿದ್ದೀನಿ. ದೇವರು ನನ್ನ ಹತ್ರ ಬಂದಿರೋದು, ನನಗೆ ನನ್ನ ಒಳಗಡೆ ಒಂದಾಗಿರೋದನ್ನು ನಾನು ಫೀಲ್ ಮಾಡಿದ್ದೀನಿ. ಬಟ್ ಅಮ್ಮ, ದೇವ್ರು ಹೆಂಗೆ ಗೊತ್ತಾ, ನಮ್ಮ ಭೂಮಿ ಮೇಲೆ ಪ್ರೈಮ್ ಮಿನಿಸ್ಟ್ರು ಹೆಂಗಿರ್ತಾರಲ್ಲ ಅವ್ರನ್ನ ನೋಡೋಕ್ಕಾಗಲ್ಲ ಅಲ್ವಾ. ಆದರೆ ಮೇಲೆ ಇವಾಗ ಮೋದಿ ಇದ್ದಾರೆ. ಮೋದಿ, ನಿಮಗೆ ಮೋದಿ ಅಪೋಸಿಟ್ ಅಂದರೆ ಬೇಜಾರು ಮಾಡ್ಕೋಬೇಡಿ, ಬಟ್ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ಪ್ರಿನ್ಸಿಪಲ್ ಇಟ್ಕೊಳ್ಳಿ, ಸ್ಕೂಲ್ ಪ್ರಿನ್ಸಿಪಲ್ನ ಒಂದು ಕೋಣೆಯಲ್ಲಿ ಕೂತ್ಕೊಂಡು ಎಲ್ಲ ಸ್ಕೂಲ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಪ್ರಿನ್ಸಿಪಲ್ ಸರ್. ಓಕೆ, ಯಾವ ರೂಮಲ್ಲಿ ಏನು ನಡೀತಾ ಇದೆ, ಯಾವ ರೂಮಿಗೆ ಏನೇನು ಬೇಕು, ಯಾವ ಮಕ್ಕಳಿಗೆ ಏನು ಬೇಕು, ಈ ಥರ ಮಾಡ್ತಾ ಇರ್ತಾರೆ. ಬಟ್ ಹುಡುಗರೆಲ್ಲ ಹೋಗಿ ಪ್ರಿನ್ಸಿಪಲ್ನ ಭೇಟಿಯಾಗೋಕ್ಕಾಗಲ್ಲ ಅಲ್ವಾ. ಒಂದು ರೂಮಲ್ಲಿ ಇರ್ತಾನೆ ದೊಡ್ಡ ಪ್ರಿನ್ಸಿಪಲ್. ಅದೇ ಥರ ಎರಿಕ್ ಮೇಡ್ಹನ್ಸ್ ಎಕ್ಸಾಂಪಲ್ ಕೊಟ್ಟಿರೋದು ಅವ್ರ ಅಮ್ಮನಿಗೆ. ದೇವ್ರು ದೊಡ್ಡವನು ಒಂದು ಕಡೆ ಇದ್ದಾರೆ, ಅವರು ಎಲ್ಲರಿಗೂ ಭೇಟಿಯಾಗಲ್ಲ, ಬಟ್ ಅವ್ರನ್ನ ನಾವು ಫೀಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಒಳ್ಳೆಯದಲ್ವ. ಡೆತ್ ಆದಮೇಲೆ ಮೇಲೆ ದೇವ್ರನ್ನ ಅವರು, ಆ ದೇವ್ರದ್ದು ಅನಂತ ಊರ್ಜಾನ ಅವರು ಫೀಲ್ ಮಾಡ್ತಾರೆ, ಬಟ್ ನೋಡಿಲ್ಲ. ನನ್ನ ಒಂದೊಂದು ಕೇಸ್ಗಳಲ್ಲಿ ದೇವ್ರನ್ನ ನೋಡಿರೋರು ಇದ್ದಾರೆ, ಚಿಕ್ಕ ಮಕ್ಕಳು. ಓಕೆ, ಖುದ್ದಾಗಿ ಚಿಕ್ಕ ಮಕ್ಕಳನ್ನ ತನ್ನ ತೊಡೆ ಮೇಲೆ ಕೂತ್ಕೊಂಡು ಆಡಿಸ್ತಾ ಇದ್ದಾನೆ ದೇವರು, ಪರಮೇಶ್ವರ. ಓಕೆ, ಅದು ನನ್ನ ಕೇಸಲ್ಲಿ ಆಗಿದೆ. ಆತ್ಮಲೋಕದಲ್ಲಿ ಎಲ್ಲ ಅನ್ಯೋನ್ಯವಾಗಿರ್ತಾರೆ, ಅಲ್ಲಿ ಭೇದ ಭಾವ ಅನ್ನೋದಿರೋದಿಲ್ಲ. ಒಳಗಡೆ ಒಂದು ಹೊರಗಡೆ ಒಂದು ಇರ್ತಾರಲ್ಲ, ಇಲ್ಲಿ ಭೂಮಿ ಮೇಲೆ ಆ ಥರ ಇರಲ್ಲ. ಎಲ್ಲ ಓಪನ್ ಮೈಂಡೆಡ್, ಓಪನ್ ಹಾರ್ಟ್. ಓಕೆ, ಆ ಥರ ಇರ್ತಾರೆ. ನಮ್ಮ ಭೂಮಿ ಮೇಲೆ ನಮ್ಮ ಜೊತೆ ಕೆಟ್ಟದ್ದನ್ನು ಮಾಡೋದಕ್ಕೆ ಬಂದಿರ್ತಾರಲ್ಲ, ಅನ್ಯಾಯ ಮಾಡೋಕ್ಕೆ ಬಂದಿರ್ತಾರಲ್ಲ, ಅವರು ಕೂಡ ಅಲ್ಲಿ ಭೇಟಿ ಆಗ್ತಾರೆ, ಭೇಟಿ ಆಗ್ತಾರೆ, ನಗ್ತಾರೆ. ಅಯ್ಯೋ, ನಾನು ಭೂಮಿ ಮೇಲೆ ಈ ರೋಲ್ ಪ್ಲೇ ಮಾಡಿದ್ದೀನಿ, ನಿನಗೆ ಎಷ್ಟೊಂದು ಕಷ್ಟ ಕೊಟ್ಟಿದ್ದೀನಿ, ಆ ಥರ ನಗ್ತಾ ಇರ್ತಾರೆ. ಎಲ್ಲ ಕೂಡ್ತಾರೆ, ಅನ್ಯೋನ್ಯವಾಗಿರ್ತಾರೆ ಮೇಲೆ. ನಿಮ್ಮ ಮನೇಲಿ ಯಾರ್ದಾದ್ರೂ ಡೆತ್ ಆಗಿದೆ, ಅವ್ರ ಮೇಲೆ ಹೋಗಿದ್ದಾರೆ ಅಂದರೆ ಅದಕ್ಕೆ ನೀವು ಭಯಪಡಬೇಕಾಗಿಲ್ಲ. ಯಾಕಂದರೆ ಮೇಲೆ ಹೋಗಿರೋರು ಕೆಳಗಡೆ ಬರೋಕ್ಕೆ ಇಷ್ಟಪಡಲ್ಲ. ಒಂದು ಡಾಕ್ಟರ್ ರೆಮನ್ ಮೂಡಿ ಅವರ ಕೇಸಲ್ಲಿ ಒಬ್ಬ ಹುಡುಗ ಬಂದು ಹೇಳ್ಕೊತಾನೆ. ಅವರು ಸೈಕಿಕ್ ಅವರು. ಓಕೆ, ರೆಮನ್ ಮೂಡಿ ಅವರು ಲೈಫ್ ಆಫ್ಟರ್ ಡೆತ್ ಬಗ್ಗೆ ಬುಕ್ಸ್ಗಳನ್ನ ತುಂಬ ಬರೆದಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. ಓಕೆ, ನೀವು ಕೂಡ ಅವ್ರನ್ನ ರಿಸರ್ಚ್ ಮಾಡ್ಬೋದು, ಅವರ ಬುಕ್ಗಳನ್ನು ಕೂಡ ನೀವು ರಿಸರ್ಚ್ ಮಾಡ್ಬೋದು. ಅವರ ಒಂದು ಕೇಸಲ್ಲಿ ಒಂದು ಹುಡುಗ, ಅಂದರೆ ಹರೆಯದ ಹುಡುಗ ಬಂದು ಹೇಳ್ತಾನೆ, ಅವ್ರ ತಂಗಿ ಮತ್ತು ಅವನು ಕಾರಲ್ಲಿ ಹೋಗ್ತಾ ಇರ್ತಾರೆ, ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಓಕೆ, ಆದಮೇಲೆ ಒಂದು ಕ್ಷಣ ಅವನು ಬೇಹೋಶ್ ಆಗ್ತಾನೆ. ಅವನು ಹೇಳ್ಕೊಂಡಿರೋದು ರೆಮನ್ ಮೂಡಿ ಸರ್ ಅವ್ರ ಹತ್ರ, ನಾನು ಬೇಹೋಶ್ ಆದ ತಕ್ಷಣ ಒಂದು ಬೇರೆ ಸ್ಥಳದಲ್ಲಿನೇ ಇದ್ವಿ ನಾವು. ಆ ಸ್ಥಳ ನೋಡಿದ್ರೆ ನನಗೆ ಕಾರಲ್ಲಿ ಬಿದ್ದು ಪೆಟ್ಟಾಗಿರೋದು ಎಲ್ಲನೂ ಅಂದರೆ ಅದನ್ನು ಮರ್ತುಬಿಟ್ಟಾನೆ ಅವನು. ಮರ್ತುಬಿಟ್ಟೆ ನಾನು. ಅಲ್ಲಿ ನೋಡಿದ್ರೆ ನಮ್ಮ ತಂಗಿ ಕೂಡ ಇದ್ಲು. ಓಕೆ, ನಮ್ಮ ತಂಗಿ ನನ್ನ ಜೊತೆ ಮಾತಾಡ್ತಾ ಇದ್ಲು. ಆ ಒಂದು ಸ್ಥಳ ತುಂಬ ಸುಂದರವಾಗಿತ್ತು. ನಾವು ಕಾರಲ್ಲಿ ಆಕ್ಸಿಡೆಂಟ್ ಆಗಿದೆ ಅನ್ನೋದನ್ನೇ ನಾವು ಮರ್ತು ಹೋದ್ವಿ. ಓಕೆ, ಆ ಥರ ಹೇಳ್ತಾ ಇರೋದು. ಅವ್ರ ತಂಗಿನೂ ಮಾತಾಡ್ತಾ ಇದ್ದಾಳೆ. ಮಾತಾಡ್ತಾ ತುಂಬ ಸುಂದರವಾದ ಸ್ಥಳದಲ್ಲಿ ಅವರಿದ್ದರು. ಓಕೆ, ಮಾತಾಡ್ತಾ ಏನಾಯಿತು, ಅವ್ರ ತಂಗಿ ಸ್ವಲ್ಪ ಅವನಿಂದ ದೂರ ಆಗೋದಕ್ಕೆ ಶುರು ಆದಳು. ಅವನು ಒಂಥರ ಭಯ, ಯಾಕೆ ದೂರ ಆಗ್ತಾ ಇದೆಯಾ ನೀನು, ಎಲ್ಲಿ ಹೋಗ್ತಾ ಇದೆಯಾ ಅಂತ ಹೇಳಿದ್ರೆ ಅವ್ರ ತಂಗಿ ಹೇಳ್ತಾಳೆ, ಇಲ್ಲ ಅಣ್ಣ, ನನ್ನ ಸಮಯ ಮುಗಿದಿದೆ, ನೀನು ವಾಪಸ್ ಹೋಗು, ಅಮ್ಮ ಅಪ್ಪನ್ನ ಚೆನ್ನಾಗಿ ನೋಡ್ಕೊ, ನಾನು ಹೋಗಬೇಕು ಅಂತ ಹೇಳ್ತಾಳೆ. ಎಲ್ಲಿ ಹೋಗ್ತಾ ಇದೆಯಾ ನೀನು ಅಂದರೆ, ಅಲ್ಲಿ ಒಂದು ಗುಹೆ, ಸುರಂಗ. ಓಕೆ, ಟನಲ್ ಇದೆ. ಆ ಟನಲಲ್ಲಿ ಬೆಳಕಿನ ಸುರಂಗ ಮಾರ್ಗದಲ್ಲಿ ನಾನು ಹೋಗಬೇಕು, ಅಲ್ಲಿ ನೋಡು, ನಾನು ಹೋಗ್ತೀನಿ, ನೀನು ಹೋಗು, ಇನ್ನೂ ಟೈಮ್ ಮುಗ್ದಿಲ್ಲ, ನನ್ನ ಟೈಮ್ ಮುಗ್ದಿದೆ, ನೀನು ಹೋಗು ಅಂತ ಹೇಳ್ತಾಳೆ. ಹಾಗೆ ಹೋಗ್ತಾ ಇರ್ತಾಳೆ. ಹಾಗೆ ಹೇಳ್ತಾ ಅವಳು ಹೋಗ್ಬಿಡ್ತಾಳೆ. ಹೋದ ತಕ್ಷಣ ಅವನಿಗೆ ಬೇಹೋಶಿಯಿಂದ ಎಚ್ಚರ ಆದಾಗ ಅವನೆಲ್ಲಿರ್ತಾನೆ, ಬೆಡ್ ಮೇಲಿದ್ದಾನೆ. ಓಕೆ, ಅವನ ಪರಿವಾರ ಎಲ್ಲ ಅವನ ಸುತ್ತಮುತ್ತ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಆದಮೇಲೆ ಅವನಿಗೆ ಗೊತ್ತಾಗುತ್ತೆ ಅವ್ರ ತಂಗಿ ಡೆತ್ ಆಗಿದ್ದಾಳೆ ಅಂತ. ಓಕೆ, ಆಮೇಲೆ ಅವ್ರ ಅಮ್ಮ ಅಪ್ಪನಿಗೂ ಅವ್ನು ಸಮಾಧಾನ ಮಾಡ್ತಾನೆ, ಇಲ್ಲ ಅದು ಒಂದು ಸುಂದರವಾದ ಲೋಕ,
ಅಲ್ಲಿ ತಂಗಿ ತುಂಬ ಚೆನ್ನಾಗಿದ್ದಾಳೆ, ನಾನು ಅದನ್ನು ಬಂದೆ. ಯಾಕಂದರೆ ನಿಯರ್ ಡೆತ್ ಎಕ್ಸ್ಪೀರಿಯೆನ್ಸ್ ಆಯಿತು. ಅವನು ಡೆತ್ ಆಗಿದ್ದ ಕೆಲವು ಸಮಯ, ಓಕೆ, ಅಂದರೆ ನಿಯರ್ ಡೆತ್ ಎಕ್ಸ್ಪೀರಿಯೆನ್ಸ್ ಅವನಿಗಾಗಿದೆ ಅಲ್ವಾ. ಅದನ್ನು ಅವರು ಅಪ್ಪ ಅಮ್ಮನ ಮುಂದೆ ಹೇಳ್ದ ಅವನು. ಅದನ್ನು ಈ ರೆಮನ್ ಮೂಡಿ ಅವ್ರ ಸರ್ ಹತ್ರ ಬಂದು ಅವನು ಅದನ್ನು ಅವನ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊಂಡಿದ್ದಾನೆ, ಓಕೆ. ಬಟ್ ಅವನಿಗೆ ಅದನ್ನು ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ ಅಲ್ಲಿಂದ. ಬಟ್ ಅವ್ರ ತಂಗಿ ಅವನ್ನ, ಇಲ್ಲ ನೀನು ಹೋಗಲೇಬೇಕು, ನಿನ್ನ ಟೈಮ್ ಇನ್ನೂ ಮುಗ್ದಿಲ್ಲ, ನಾನೇ ಹೋಗ್ತೀನಿ. ಯಾಕಂದರೆ ಅವ್ರ ತಂಗಿ ಹೋಗೋ ಜಾಗನೂ ಅವನು ಫೀಲ್ ಮಾಡ್ತಾ ಇದ್ದಾನೆ. ಬರೀ ಆ ಸುರಂಗ ಮಾರ್ಗ ಒಳಗೆ ಹೋಗೋದಂದರೆ ಅದು ಆತ್ಮಲೋಕದ ದ್ವಾರದ ಬಳಿ, ಬಾಗಿಲು ಬಳಿ ಅವಳು ಹೋಗ್ತಾಳೆ. ಬಟ್ ಆ ಸುರಂಗದ ಹೊರಗಡೆನೇ ಇದ್ದಾರೆ ಇನ್ನೂ. ಆ ಸುರಂಗದ ಹೊರಗಡೆನೇ ಅಂಥ ಒಂದು ಸುಂದರವಾದ ಸ್ಥಳದಲ್ಲಿ ಇಬ್ಬರನ್ನ ಅವರು ನೋಡ್ಕೋತಾರೆ, ಓಕೆ. ದಿನಚರಿ ಅಂದರೆ ಆತ್ಮಲೋಕದಲ್ಲಿ ಅಲ್ಲಿ ಎಲ್ಲ ಹಸಿ ಮತ್ತು ನಗು, ಚೇಷ್ಟೆ, ಕಾಮಿಡಿ ಈ ಥರ ಎಲ್ಲನೂ ಇರುತ್ತೆ. ಹರೆಯದ ವಯಸ್ಸಿನ ಹುಡುಗಿರು ಯಾರು ತೀರಿ ಹೋಗಿರ್ತಾರಲ್ಲ ಅವರಿಗೆಲ್ಲ ಒಂದು ಕೆಲಸ ಕೊಟ್ಟಿರ್ತಾರೆ, ಚಿಕ್ಕ ಮಕ್ಕಳು ನೋಡ್ಕೊಳ್ಳೋ ಕೆಲಸ ಕೊಟ್ಟಿರ್ತಾರೆ. ಯಾರು ಸೂಸೈಡ್ ಮಾಡ್ಕೊಂಡು ಹೋಗಿರ್ತಾರೆ ಅವ್ರಿಗೆ ಸೂಸೈಡ್ ಆಗದೆ ಇರೋ ಥರ ನೋಡ್ಕೊಳ್ಳೋಕ್ಕೆ ಒಂದು ಕೆಲಸ ಕೊಡ್ತಾರೆ. ಬೇರೆಯವ್ರು ಯಾರಾದರೂ ಸೂಸೈಡ್ ಮಾಡ್ಕೋತಿದ್ರೆ ಅವ್ರು ಮಾಡ್ಕೊಳ್ದೇ ಇರೋ ಥರ ಮಾಡಬೇಕು ಅವ್ರು ಬಂದು, ಆ ಥರ ಒಂದು ಕೆಲಸ ಕೊಟ್ಟಿರ್ತಾರೆ. ಹಲವಾರು ಕೆಲಸ ಕೊಟ್ಟಿರ್ತಾರೆ. ಅಂದರೆ ಬಟ್ ಭೂಮಿ ಮೇಲೆ ಹೆಂಗಿದೆ ಹಂಗಿರಲ್ಲ ಅಲ್ಲಿ. ತುಂಬ ಸಖತ್ತಾಗಿರುತ್ತೆ. ಯಾರು ನಿಯರ್ ಡೆತ್ ಎಕ್ಸ್ಪೀರಿಯೆನ್ಸ್ ಆಗಿ ಪುನಃ ತಮ್ಮ ಶರೀರದಲ್ಲಿ ಬಂದಿದ್ದಾರೆ, ಚೇಂಜ್ ಆಗಿಬಿಟ್ಟಿದ್ದಾರೆ ಅವರು. ನನಗೆ ಸಾವು ಬೇಕು, ನಾನು ಸಾಯಬೇಕು ಅಂತಾರೆ. ಯಾಕಂದರೆ ಅದನ್ನ ಆ ಆನಂದವನ್ನು ಅನುಭವಿಸಿ ಬಂದಿರ್ತಾರೆ. ನೀವು ನೋಡಿ, ಚಿಂತೆ ಮಾಡಬೇಕೇ ಆಗಿಲ್ಲ ನೀವು. ಯಾಕಂದರೆ ಡೆತ್, ಲೈಫ್ ಆಫ್ಟರ್ ಡೆತ್ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ, ಓಕೆ. ನಾವು ಎಷ್ಟು ಆತ್ಮಗಳ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆಸೆ ಅದೆಲ್ಲ ಇರುತ್ತಲ್ಲ, ಆ ಆತ್ಮಕ್ಕೆ ಹುಟ್ತೀನಿ, ಅಲ್ಲಿ ಹುಟ್ತೀನಿ, ಇಲ್ಲಿ ಹುಟ್ತೀನಿ, ಬರ್ತೀನಿ ಅಂತ ಹೇಳ್ತಾ ಇರುತ್ತೆ. ಬಟ್ ಒಳ್ಳೆ ಆತ್ಮಗಳು ನನಗೆ ಬರೋಕ್ಕೆ ಇಷ್ಟ ಇಲ್ಲ, ಭೂಮಿ ಮೇಲೆ ನನಗೆ ಬರೋಕ್ಕೆ ಇಷ್ಟ ಇಲ್ಲ. ಆದರೂ ನನಗೆ ನಿರ್ವಾಹ ಇಲ್ಲ, ಬರಲೇಬೇಕು. ಅಂದರೆ ಇನ್ನೂ ಅರ್ಧ ಇರುತ್ತಲ್ಲ, ಇನ್ನೂ ಅರ್ಧಕ್ಕೆ ಬಿಟ್ಟು ಹೋಗಿರ್ತಾರಲ್ಲ, ಆ ಕೆಲಸ ಮಾಡೋಕೆ ಅವ್ರು ಬರಬೇಕು. ಅದಕ್ಕೆ ಅವರಿಗೆ ಬರೋಕ್ಕೆ ಇಷ್ಟ ಇಲ್ಲ ಭೂಮಿ ಮೇಲೆ, ಓಕೆ. ಎಲ್ಲ ಆತ್ಮಗಳು ಇದನ್ನೇ ಹೇಳೋದು. ಯಾರು ಬಂದರು ಮನೆಗೆ, ನಮ್ಮದು ಆತ್ಮಲೋಕದಲ್ಲಿನ ದಿನಚರಿನ ಆಮೇಲೆ ಮಾತಾಡೋಣ. ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಳ್ಳಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.